ಬ್ಯಾಂಕ್ ಚುನಾವಣೆ ಘೋಷಣೆಯಾಗಿ 28-29 ನಾಮಿನೇಷನ್ಗೆ ಟೈಮ್ ಕೊಟ್ಟಿದ್ದರು. ಇವತ್ತು NDA ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರಕ್ಕೂ ನಾಮಿನೇಷನ್ ಹಾಕಬೇಕಂತ ಬಂದಿದ್ದೀವಿ. ಈಗಾಗಲೇ ಬಹುತೇಕ ಕ್ಷೇತ್ರಗಳು ನಾವು ನಾಮಿನೇಷನ್ ಹಾಕಿದ್ವಿ. ಮಧ್ಯಾಹ್ನ ಉಳಿದ 2 ಕ್ಷೇತ್ರಕ್ಕೂ ನಾವು ನಾಮಿನೇಷನ್ ಹಾಕ್ತೀವಿ. PNB ಬ್ಯಾಂಕ್ ಇತಿಹಾಸ ಮೊದಲಿನವರು ರೈತರ ಸಂಸ್ಥೆ ಇಲ್ಲಿನ ದೊಡ್ಡ ದೊಡ್ಡ ನಾಯಕರಿಂದ ಅಧ್ಯಕ್ಷರಾಗಿ JDS ಜೊತೆಯಲ್ಲಿ ಕಳೆದ 2 ಅವಧಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗಿದೆ. PNB ಬ್ಯಾಂಕ್ ಎಂದರೆ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಅವಕಾಶ ಹೆಚ್ಚಿರುತ್ತೆ. ಅವತ್ತು ಯಾಕಂದರೆ ಅವ್ರಿಗೆ ಯಾರು ಬೇಕೋ ಓಡಬೇಕು ಇರಬೇಕು ಅಂತ ತಯಾರು ಮಾಡ್ಕೋಬೋದು. ಯಾರಿಗೆ ಎಲಿಜಿಬಲ್ ಮಾಡಬೇಕು ಮಾಡ್ಬೋದು, ಯಾರಿಗೆ ಇನ್ಎಲಿಜಿಬಲ್ ಮಾಡಬೇಕು ಮಾಡ್ಬೋದು. ಆದರೂ ಮತದಾರರು ಬುದ್ಧಿವಂತರು. ಯಾರು ನಾಯಕನೇ ಮಾಡಿದ್ರೆ ನಮಗೆ ರೈತರು ಒಳ್ಳೆಯದಾಗತ್ತೆ ಅಂತ ಮತದಾರರು ಯೋಚನೆ ಮಾಡ್ತಾರೆ. ಇವತ್ತು ಈ ಚುನಾವಣೆಯನ್ನು ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ವರಮ್ಮ ಅವರು, ಮಾಜಿ ಸಂಸದರಾದಂಥ ಪ್ರಸಾದ್ ಅವರು, ಮಾಜಿ ಶಾಸಕರಾದಂಥ ಅವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸಂಪತ್ ರೆಡ್ಡಿ ಅವರು, JDS ಅಧ್ಯಕ್ಷರಾದಂಥ ಪುಟ್ಟರಾಜ್ ಅವರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅವರು, ಮಾಜಿ PNB ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಅಮೃತ ವೆಂಕಟೇಶಣ್ಣವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರಾದಂಥ ನಮ್ಮ ಮಾರ್ಕಂಡ ಗೌಡರು, ಬೂದಿಕೋಟೆಯ ನಮ್ಮ VSS ಅಧ್ಯಕ್ಷರಾದಂಥ ನಮ್ಮ ಸೀತಾರಾಮಣ್ಣವರು, ಮತ್ತು ಹಿಂದಿನ PNB ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಅಡಿಗಾನಹಳ್ಳಿ ಶಂಕರಣ್ಣವರು, ಪುಟ್ಟಳ್ಳಿ ದೇವರಾಜಣ್ಣವರು, ಬಚ್ಚಯ್ಯನವರು, ಹಣಮಡಿ ಜೋರ್ನಳ್ಳಿಯ VSS ಅಧ್ಯಕ್ಷರಾದ ಸತೀಶ್ ಅವರು, ನಮ್ಮ ರಮೇಶ್ ಅವರು, ನಮ್ಮ ಪುಟ್ಟಳ್ಳಿ ಇಂಜಿನಣ್ಣವರು ಒಂದು ಸಭೆ ಮಾಡಿ ಒಕ್ಕಲಿಗರ ಸಂಘದ ಒಂದು ಸಭೆ ಮಾಡಿ ನಾವು NDA ಅಭ್ಯರ್ಥಿ ಒಮ್ಮತವಾಗಿ ಆಯ್ಕೆ ಮಾಡಬೇಕು. ಯಾವುದೇ ಕಾರಣದಲ್ಲಿ ಅಪವಾದ ನಮ್ಮಲ್ಲಿ ರಾಜ್ಯದ ಜನತೆ ನಾವು ಒಗ್ಗಟ್ಟಿರ್ತದೆ, ನಾವು ಒಗ್ಗಟ್ಟಿರಬೇಕು ಅಂತ ಮಾತಾಡಿ ಮತ್ತು ಸೂಕ್ತವಾದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಮತದಾರರು ಬುದ್ಧಿವಂತರಿದ್ದಾರೆ. ಮತದಾರರಿಗೆ ಯಾರು ವೋಟ್ ಹಾಕಿದ್ರೆ ಸಂಸ್ಥೆಯಲ್ಲಿ ಚೆನ್ನಾಗಿ ಹಿಡ್ಕೊಂಡು ಹೋಗ್ತಾರೆ ಅಂತ ಮತದಾರರು ಗೊತ್ತು. ಖಂಡಿತವಾಗ್ಲೂ ನಮ್ಗೆ ವಿಶ್ವಾಸ ಇದೆ. ಏನು 9 ಕ್ಷೇತ್ರಗಳು ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೋ 9 ಕ್ಷೇತ್ರದಲ್ಲೂ ಕೂಡ NDA ಅಭ್ಯರ್ಥಿ ಜಯಗಳಾಗ್ತಾರೆ ಅಂತ ನಮಗೆ ಭರವಸೆ ಇದೆ. ಇದೊಂದು ಸಂಸ್ಥೆ, ರೈತ ಸಂಸ್ಥೆ ಇರೋದ್ರಿಂದ ಹೆಚ್ಚಿಗೆ ರಾಜಕೀಯ ಬೆಳೆಸೋದು ಬೇಡ. ರೈತನ ಮನವೊಲಿಸಿ ವೋಟ್ ತಗೊಳ್ಳಿ ಮಾಡಿ ಪ್ರತಿಯೊಂದು ಮತದಾರರಿಗೂ ನಮ್ಮ ಮುಖಂಡರು ಹೋಗಬೇಕು ಅಂತ ನಾವು ತೀರ್ಮಾನ ಕೈಗೊಳ್ತೀವಿ. ಚುನಾವಣಾ ಪ್ರಕಾರದ ಆಧಾರದಿಂದ ಏನು ನಡೀತಾ ಇಲ್ಲ ಅಂತ ಮತ್ತು ಯಾವ ರೀತಿಯಲ್ಲಿ ವೋಟರ್ ಲಿಸ್ಟ್ ಮಾಡಿದ್ದಾರೆ. ಈಗ ಒಂದು ಕೋಆಪರೇಟಿವ್ ಸರ್ಕಾರ ಸಂಸ್ಥೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಂತ ಹೇಳಿದ್ರೆ, ಈಗ ಅವ್ರನ್ನ ಎಷ್ಟು 30 ಜನಕ್ಕೆ 40 ಜನಕ್ಕೆ ಇಟ್ಕೊಂಡು ಮತದಾರರು ಇರ್ತಾರೆ ಅಂತಂದರೆ ಆ ಹಿನ್ನೆಲೆಯಲ್ಲಿ ಏನೇನು ನಡೆದಿದೆ ಅಂತ ಗೊತ್ತಾಗ್ತದೆ. ಸುಮ್ಮನೆ ಪತ್ರಿಕೆಗಳಲ್ಲಿ ನಾವು ಸಹಕಾರಿ ಹೇಳ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಯಾರು ಇರ್ತಾರೆ, ಯಾರನ್ನ ಇಟ್ಕೊಂಡು ಯಾರನ್ನ ವ್ಯವಸ್ಥಿತವಾದಂಥ ಅಭಿವೃದ್ಧಿಗಳಿಗೆ ನಾವೇನು ಯಾವ NDA ಅಭ್ಯರ್ಥಿಗಳು ಯಾರು ಹಂಚ್ಕೊಳ್ಳೋದಿಲ್ಲ. ನಾವು ಸಹ ಪ್ರಬಲವಾಗಿ ಪೈಪೋಟಿ ನೀಡಿ ಸಂಸ್ಥೆಯ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಯಾವ ಉದ್ಯೋಗ ಆಗಬೇಕು, ಯಾವ ರೀತಿ ಉದ್ಯೋಗ ಆಗಬೇಕು ಅಂತ ಯೋಚನೆ ಮಾಡಿ ನಾವು ಈ ಸಾರಿ ಖಂಡಿತವಾಗ್ಲೂ ಎಲ್ಲರೂ ಸಹ JDS ಮತ್ತು BJP ಮತ್ತು ಎಲ್ಲ ನಾಯಕರುಗಳು ಸಹ ಸೇರಿ ಒಗ್ಗಟ್ಟಿಂದ ದುಡಿದು ನಾವು ನಮ್ಮ ಶಕ್ತಿ ಏನನ್ನ ನಾವು ಈ ಚುನಾವಣೆಯಲ್ಲಿ ಖಂಡಿತವಾಗಿ ತೋರಿಸ್ತೀವಿ. ನಮಗೆ 9 ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಆಸಕ್ತಿ ಇಟ್ಕೊಂಡಿರೋದು 7 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ. 2 ಕ್ಷೇತ್ರಗಳಲ್ಲಿ ಅವಕಾಶ ಆಗಿದೆ. ಅದನ್ನು ಸಹ ಗೆಲ್ತಿರೋ ಒಂದು ಭರವಸೆ ಇದೆ ಅಂತ ಹೇಳಿ ಎಲ್ಲರಿಗೂ ಈ ಮಾಧ್ಯಮ ಮುಖಾಂತರ ಎಲ್ಲ ಮತದಾರರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಮತ್ತು ಎಲ್ಲ ಬಂಗಾರಪೇಟೆಯ ಒಂದು PNB ಬ್ಯಾಂಕ್ ವ್ಯಾಪ್ತಿಯಲ್ಲಿರುವ ಎಲ್ಲ ಮತದಾರರಿಗೂ ಸಹ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೀನಿ. ನಮ್ಮ NDA ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ನಿಮ್ಮ ಮನಸ್ಫೂರ್ತಿಯಾದಂಥ ಮತನ ಕೊಟ್ಟು ನಮ್ಮನ್ನು